ತಿಗಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಂಚಾಯತಿ ಕಟ್ಟೆ ಗ್ರಾಮಸಭೆ. ಹೌದು, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿ ಪಂಚಾಯಿತಿ ಮಟ್ಟದಲ್ಲಿ ಪರಿಹಾರವಾಗುವಂತಹ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿ ವಿವಿಧ ಇಲಾಖೆಗಳ ಸಮಸ್ಯೆಗಳ ಬಗ್ಗೆ ಆಯಾ ಇಲಾಖೆಗಳ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗೆ ಪಂಚಾಯಿತಿ ಕಟ್ಟೆ ಗ್ರಾಮಸಭೆ ಕಾರ್ಯಕ್ರಮವಾಗಿದ್ದು, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರು ಇದರ ಉಪಯೋಗ ಪಡೆದುಕೊಳ್ಳುವ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕೆಂದು ತಿಗಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಟಿ ಶಿವಮೂರ್ತಿ ಅವರು ತಿಳಿಸಿದರು. ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ತಿಗಡ ಗ್ರಾಮ ಪಂಚಾಯಿತಿಗಳ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ತಣಿಗೆಬೈಲಿನ ಶ್ರೀ ಚೌಡೇಶ್ವರಿ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಪಂಚಾಯಿತಿ ಕಟ್ಟೆ ಗ್ರಾಮಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಸರ್ಕಾರ ಗ್ರಾಮಸ್ಥರ ಸಮಸ್ಯೆಗಳನ್ನು ಮನೆ ಬಾಗಿಲಿನಲ್ಲೇ ಪರಿಹರಿಸುವ ಸಲುವಾಗಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು, ಪ್ರತಿ ತಿಂಗಳ ಮೊದಲನೇ ಮಂಗಳವಾರದಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದೊಂದು ಗ್ರಾಮದಲ್ಲಿ ಈ ಗ್ರಾಮ ಸಭೆಯನ್ನ ನಡೆಸಲಾಗುವುದು ಅಂತ ತಿಳಿಸಿದರು. ತಿಗಡ ಗ್ರಾಮ ಪಂಚಾಯತ್ ಸದಸ್ಯರಾದ ತಣಿಗೆಬೈಲು ರಮೇಶ್ ಗೋವಿಂದಗೌಡ ಮಾತನಾಡಿದರು. ಇನ್ನು ತಿಗಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶ್ರೀದೇವಿ ಸತೀಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಪಂಚಾಯಿತಿ ಕಟ್ಟೆ ಗ್ರಾಮ ಸಭೆಯ ಮಾರ್ಗದರ್ಶಿ ಅಧಿಕಾರಿಯಾಗಿ ಶ್ರೀ ಚೌಡೇಶ್ವರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಎಲ್ಸಿ ಕುಮಾರ್ ಉಪಸ್ಥಿತರಿದ್ದು, ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿ ಅರ್ಜಿಗಳನ್ನು ಸ್ವೀಕರಿಸಿದರು. ಪ್ರದೀಪ್ ಎಚ್ NKSTV4 ಬ್ಯೂರೋ ರಿಪೋರ್ಟ್, ಚಿಕ್ಕಮಗಳೂರು. ಪಂಚಾಯಿತಿ ಕಟ್ಟೆ ಹಿಂದೆ ಎಲ್ಲ ಇತ್ತು, ಹಳ್ಳಿ ಕಟ್ಟೆ, ಈ ಸೇತುವೆ ಕಟ್ಟೆ ಮೇಲೆ ಕುತ್ಕೊಂಡು ಕೆಲವು ನ್ಯಾಯ ನೀತಿ ಪಂಚಾಯಿತಿ ತೀರ್ಮಾನ ಮಾಡೋದು, ಯಾವ್ದಾರ ಸಮಸ್ಯೆ ಬಗೆಹರಿಸೋದು ಇದೆಲ್ಲ ಇತ್ತು. ನಾವೇನು ಮಾಡ್ತೀವಿ, ಸರ್ಕಾರದ ಆದೇಶ ಅಂದ ತಕ್ಷಣ ಇವೆಲ್ಲ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮ ನಾವು ಅಧಿಕಾರಿಗಳು ಮಾಡ್ತಾರೆ ಅಂತ ತಿಳ್ಕೊಳ್ತೀವಿ. ಇಲ್ಲ, ಇದು ಅಧಿಕಾರಿಗಳೆಲ್ಲ ಮಾಡೋದು. ಈ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ಜನಪ್ರಿಯ ಮುಖ್ಯಮಂತ್ರಿಗಳಿದ್ದಾರೆ, ಮೊನ್ನೆ ಶ್ರೀ ಸಿದ್ದರಾಮಯ್ಯನವರ ಒಂದು ಜನಪರ ಕಾಳಜಿ, ಅವರ ಹಿತ ಬಯಸಿ ಇವತ್ತು ಜನರ ಬಳಿಗೆ ನಮ್ಮ ನಡಿಗೆ ನಮ್ಮ ಸರ್ಕಾರದ ಫಲಾನುಭವಿಗಳಿಗೆ ನಮ್ಮ ಸರ್ಕಾರದ ಪ್ರತಿಯೊಂದು ಸೌಲಭ್ಯಗಳು ಗ್ರಾಮ ಮಟ್ಟದಲ್ಲಿ ಅವರ ಮನೆ ಬಾಗಿಲಲ್ಲಿ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪಂಚಾಯಿತಿ ಕಟ್ಟೆ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಇದು ನಮ್ಮ ಸರ್ಕಾರ, ಹೆಮ್ಮೆಯ ಸರ್ಕಾರ. ಹಿಂದೆಲ್ಲ ನೋಡಿದ್ರಿ, ಏನಾರ ಒಂದು ಕಾರ್ಯಕ್ರಮ ಮಾಡ್ತೀವಿ, ಒಂದು ಏನಾರ ಪಂಚಾಯಿತಿ ವತಿಯಿಂದ ಇವತ್ತು PDO ಅವ್ರು ಬರ್ತಾರೆ, ಅಧ್ಯಕ್ಷರು ಬರ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾರೆ ಅಂತಂದರೆ ಜನ ಇರ್ತಾಯಿದ್ರು, ಅದು ಬೇರೆ ರೀತಿಯಲ್ಲಿ ಇರ್ತಾಯಿದ್ರು. ಇವತ್ತು ಬರಲಿ, ಇವತ್ತು ನೋಡ್ಕೊಂತೀವಿ, ಇಷ್ಟು ದಿವಸ ಕೈಗೆ ಸಿಗ್ತಾ ಇರಲಿಲ್ಲ ಅಂತ. ಒಂದು ಕಾಲಕ್ರಮೇಣ ನಾವು ಇದ್ವಿ, ನಾವು ಅದಕ್ಕೆ ಆ ಥರ ಎಲ್ಲ ನಾವು ಗಲಾಟೆ ಗದ್ದಲಗಳು ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಆಗ್ತಿರಲಿಲ್ಲ, ಸಾರ್ವಜನಿಕರು ಸಮಸ್ಯೆ ಆಲಿಸ್ತಾ ಇರಲಿಲ್ಲ. ನಂತರ ನಮ್ಮ ಪಂಚಾಯತಿ ಒಳಗೆ ನಮಗೆ ಹೆಮ್ಮೆ ಆಗುತ್ತೆ. ನಮ್ಮದು ಅನಿಸಿಕೆ ಹಂಗೆ ಇತ್ತು, ನಾವು ಗೆದ್ದೋದಂಥ ಸಂದರ್ಭದಲ್ಲಿ ಆ ಪಂಚಾಯತಿ ಹೊಸ್ಲಿಗೆ ನಾವು ನಮಸ್ಕಾರ ಮಾಡ್ಕೊಂಡು ಒಳಗೋದ್ರು ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ನಡಿಗೆ ಜನರ ಬಳಿಗೆ, ನಮ್ಮ ಈ ತರೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು GS ಶ್ರೀನಿವಾಸರವರು ಅವರ ತತ್ವ ಸಿದ್ಧಾಂತ ನಮ್ಮ ನಡಿಗೆ ಜನರ ಬಳಿಗೆ ಅಂತ ನಾವು ಅದನ್ನು ಪಾಲಿಸ್ಬೇಕು ಅಂತೇಳಿ ನಾವೆಲ್ಲ ಮಾತಾಡ್ಕೊಂಡ್ವಿ. ನಾವು ಜನಪ್ರತಿನಿಧಿಗಳು ನಾವೇನೇ ಒಳ್ಳೇದು ಮಾಡಬೇಕು ಅಂತೇಳಿ ಹೋದ್ರೂ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ PDO ಸರ್ಗಳು, ಸಿಬ್ಬಂದಿ ವರ್ಗದವರೆಲ್ಲರೂ ನಮಗೆ ಸ್ಪಂದಿಸಬೇಕಾಗತ್ತೆ. ಸ್ಪಂದಿಸಿದಂಥ ಸಂದರ್ಭದಲ್ಲಿ ನಾವು ಜನರಿಗೆ ಆಡಳಿತಾತ್ಮಕವಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಕೊಡ್ಬೋದು, ಒಳ್ಳೆ ಕೆಲಸಗಳು ಮಾಡ್ಬೋದು. ನಮ್ಮ ಪಂಚಾಯತಿನಲ್ಲಿ ಇವತ್ತು ಸಿಬ್ಬಂದಿಯವರು ಮಾತು ಕೇಳ್ತಾರೆ, ಒಳ್ಳೆಯರಿದ್ದಾರೆ. ಅದೆಲ್ಲರಿಗಿನ್ನ ಅದನ್ನು ಒಂದು ಮೇಟಿ ಅಂತ ಹೇಳ್ತಾರೆ. ಸಿಬ್ಬಂದಿಯವರನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮ PDO ಒಳ್ಳೆ PDO ಅವರಿದ್ದಾರೆ. ಮುಂದೀಗ ಕೆಲವು ಸಮಸ್ಯೆ ಇದೆ ನಮ್ಮ ಪಂಚಾಯತ್